ಯಾರು ಹೆಂಗೋ ಗೊತ್ತಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ ಮಾರ್ಕೆಟ್ ಇವಾಗ, ತುಂಬ ಚೆನ್ನಾಗಿದೆ. ಮೊದಲು ಕನ್ನಡಕ್ಕೆ ಮಾತ್ರ ಮಾಡ್ತಿದ್ವಿ, 150 ಥಿಯೇಟ್ರಲ್ಲಿ ಸಿನಿಮಾ ಆಗ್ತಿದ್ವಿ, ಒಂದು 20 ಮಲ್ಟಿಪ್ಲೆಕ್ಸಲ್ಲಿ ಆಗ್ತಿದ್ವಿ. ಮೊದಲು ನಾನೇ ಸಿನಿಮಾ ಮಾಡಿದಾಗ ಹೇಳ್ತಿದ್ದೀನಿ ನಾನು. ಆಫ್ಟರ್ ಕಬ್ಜಾ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಮಾರ್ಕೆಟ್. ನೋಡಿ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ಒಳ್ಳೆ ಸಿನಿಮಾ ಮಾಡಿ ಜಸ್ಟ್ ಡಬ್ ಮಾಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ತೊಗೊಂಡು ಹೋಗ್ತಾರೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ನೋಡುವಂಥ ಮಾರ್ಕೆಟ್ನ ನಾವು ಯಾಕೆ ಬೇಡ ತಿಳ್ಕೊಬೇಕು? ಸೊ ಯಾರೂ, ನಾನು ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ ಸರ್, ಸಿನಿಮಾ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡಿಕೊಂಡು, ಇವಾಗ ಯಾವುದೇ ಭಾಷೆಯ ಅಡೆತಡೆ ಏನೂ ಇಲ್ಲ ಸರ್. ಎಲ್ಲ ಲ್ಯಾಂಗ್ವೇಜ್ಗೂ ಸಲ್ಲೋ ಹತ್ರ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಇವತ್ತು ತುಂಬ ಚೆನ್ನಾಗಿದೆ ಮಾರ್ಕೆಟು. ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ ಸರ್. ಓ ಟಿ ಟಿಗೆ ಯಾಕೆ ಸಿನಿಮಾ ಮಾಡ್ತೀರಿ ನೀವು? ಅಮೆಝಾನ್ಗೆ ಬರ್ತಾರೆ, ಅಮೆಝಾನ್ ತೊಗೊಂಡಿಲ್ಲ ಅಂತ ನಿಲ್ಲಿಸೋದು, ಅಥವಾ ಇನ್ನೊಂದು ಯಾವುದೋ ನೆಟ್ಫ್ಲಿಕ್ಸ್, ಇದಕ್ಕೆಲ್ಲ ಸಿನಿಮಾ ಮಾಡೋದ್ರಿಂದ ಅವ್ರು ಆ ಥರ ಗೊಂದಲಕ್ಕೆ ಒಳಗಾಗ್ತಿದ್ದಾರೆ. ಸಿನಿಮಾನ ದೇವಸ್ಥಾನ ಯಾವ್ದು ಹೇಳಿ ಸರ್? ಥಿಯೇಟ್ರ್ ನಂಬಿ ಸಿನಿಮಾ ಮಾಡಿ ನೀವು. ಇವೆಲ್ಲವೂ ಬೋನಸ್ಸು. ಕಾಂತಾರ ಇವೆಲ್ಲ ನೋಡಿದಾಗ ಸರ್ ಎಷ್ಟಾಗಿದೆ ಸರ್. ನಮ್ಮ ಕಬ್ಜಾನೇ ಥಿಯೇಟ್ರಿಕಲ್ ಶೇರ್ ಎಷ್ಟು ಗೊತ್ತಾ ಸರ್? ನಾನು ಓಪನ್ ಆಗಿ ಯಾರೂ ಹೇಳಿಲ್ಲ. ನನಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸರ್, ಜಿ ಎಸ್ ಟಿ ಆಫೀಸಿಂದ ನನಗೆ ಅಪ್ರಿಸಿಯೇಷನ್ ಲೆಟ್ರ್ ಕೊಟ್ಟರು, ನಾನು ಕಟ್ಟಿದ್ದು ಜಿ ಎಸ್ ಟಿಗೆ. ಸೊ ಮಾರ್ಕೆಟ್ ಇದೆಯಾ ಇಲ್ವಾ? ಖಂಡಿತ ಮಾರ್ಕೆಟ್ ಇದೆ. ಇವರು ನಮ್ಮವರು ಮಾರ್ಕೆಟನ್ನು ನೋಡಿ ಒಳ್ಳೆ ಸಿನಿಮಾ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಕರೆಕ್ಟಾಗಿ ಮಾಡ್ತಿಲ್ಲ. ನಾನು ಕೆಲವೊಂದು ಸತಿ ಇಂಟರ್ವ್ಯೂಗಳು ನೋಡ್ತೀನಿ, ಸಿನಿಮಾ ಮಾಡಿದೆ ಹಂಗಾದೆ ಹಿಂಗಾದೆ ಅಂತ ಕೆಲವರು ಹೇಳೋದ್ರಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ಭಯ ಆಗ್ತಿದೆ. ಮತ್ತು ಇವತ್ತಿನ ನೀವುಗಳು ತೋರಿಸೋ ಘಟನಾವಳಿಗಳಿಗೆ ಭಯ ಪಡ್ತಿದ್ದಾರೆ. ಇವೆಲ್ಲವನ್ನು ಬಿಟ್ಟು ನೋಡಿ, ಇವಾಗ ಸಾರ್ ಹೇಳಿದಾಗೆ ಸಿನಿಮಾ ಮೇಲೆ ಪ್ರೀತಿಯಿಂದ ನೀವು ಸಿನಿಮಾ ಮೇಲೆ ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ. ಸಿನಿಮಾ ಯಾವತ್ತಿಗೂ ಸಾಯಲ್ಲ ಸರ್. ನಾನು ಹೇಳ್ತೀನಿ, ಎಷ್ಟೋ ಜನ ಓ ಟಿ ಟಿ ತೊಗೊಳ್ಳೋದಂತಾರಲ್ವಾ, ನನಗೆ ಫಾದರ್ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ, ನನ್ನ ಫಾದರ್ನ ತೊಗೊಳಂಗೆ ಮಾಡಿ ತೋರಿಸಿ ಮಾತಾಡ್ತೀನಿ. 5 ಸಿನಿಮಾನೂ ಸೇರಿ ಹೇಳ್ತಾ ಇದ್ದೀನಿ. ನೀವು ಫಸ್ಟು ಒಂದು ಪ್ರೋಟೋಕಾಲ್ ಪ್ರಕಾರ ಪ್ಲಾನಿಂಗಲ್ಲಿ ಸಿನಿಮಾ ಮಾಡಿ, ಪ್ರೀತಿಯಿಂದ ಸಿನಿಮಾ ಮಾಡಿ. ಬೇಡ ಬಿಡಿ ಓ ಟಿ ಟಿ, ಬೇಡ ಬಿಡಿ ಥಿಯೇಟ್ರಿಗೆ ಸಿನಿಮಾ ಮಾಡಿ. ಒಳ್ಳೆ ಸಿನಿಮಾ ಇದ್ದರೆ ಥಿಯೇಟ್ರಿಗೆ ಹೋಗಿ ನೋಡಲ್ವ ನಾವು? ಫಸ್ಟ್ ಥಿಯೇಟರ್, ಆಮೇಲೆ ಸ್ಯಾಟಲೈಟ್, ಆಮೇಲೆ ಓ ಟಿ ಟಿ. ನನ್ನ ಪ್ರಕಾರ ಇವೆಲ್ಲವೂ ಬೋನಸ್. ಹಾಗಾಗಿ ಭಾಳ ಚೆನ್ನಾಗಿದೆ ಮಾರ್ಕೆಟು. ಇದ್ರ ಹಿಂದೆ ಬಿಫೋರ್ ಕೋವಿಡ್ ಏನಿತ್ತು ಆವಾಗ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ಕೋವಿಡಲ್ಲಿ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ರು, ಸ್ವಲ್ಪ ರೇಟ್ ಜಾಸ್ತಿ ಕೊಡ್ತಿದ್ರು. ಹಾಗಾಗಿ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರು ಪ್ರೊಡ್ಯೂಸರ್ಸು. ಅದಾದಮೇಲೆ ಅವರಿಗೆ ವ್ಯೂವರ್ಶಿಪ್ ಇಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಎಲ್ಲಿ? ಓ ಟಿ ಟಿಯಲ್ಲಿ. ಅದನ್ನೇ ನಂಬ್ಕೊಂಡು ಸಿನಿಮಾ ಮಾಡೋರು ಕಷ್ಟ ಆಗಿದೆ. ಪ್ಯಾಷನ್ನಾಗಿ ಸಿನಿಮಾ ಮಾಡಿ, ಖಂಡಿತ ಮಾರ್ಕೆಟ್ ಚೆನ್ನಾಗಿದೆ. ನೀವುಗಳು ಅಷ್ಟು ಪಾಸಿಟಿವ್ ಆಗಿ ತೋರಿಸಿ ಸರ್, ರಿಕ್ವೆಸ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.